ಬೈಕ್ ಸವಾರರಿಗೆ 100 ಹೆಲ್ಮೆಟ್ ವಿತರಣೆ. ಈಶ್ವರ ಗುಡಜ ಇವರಿಂದ ಮಾದರಿ ಹುಟ್ಟುಹಬ್ಬ ಆಚರಣೆ. ಜನತಾ ಟೈಮ್ TV5ಗೆ ಸ್ವಾಗತ. ಹುಟ್ಟುಹಬ್ಬ ಬಂತೆಂದ್ರೆ ಸಾಕು, ಈಗಿನ ಕಾಲದ ಯುವಕರು ದುಡ್ಡು ವೆಚ್ಚಗಳನ್ನ ಮಾಡುತ್ತಾ ಬೇಡವಾದ ರೀತಿಯಲ್ಲಿ ಹಾಗೂ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಿ ಹಣವನ್ನ ವ್ಯರ್ಥ ಮಾಡಿಕೊಳ್ತಾರೆ. ಆದರೆ ಗೋಕಾಕ ತಾಲೂಕಿನ ಮಾನಿಕವಾಡಿ ಗ್ರಾಮದ ಈಶ್ವರ ಗುಡಜ ಇವರು ವ್ಯರ್ಥ ಖರ್ಚುಗಳನ್ನ ಮಾಡುವ ಬದಲು ನಾವು ಹುಟ್ಟಿದ ದಿನವನ್ನು ನೆನಪಿನಲ್ಲಿ ಇಡುವ ಸವಿ ನೆನಪಿಗಾಗಿ ಸಮಾಜ ಸೇವೆಯ ಕಾರ್ಯಗಳನ್ನು ಮಾಡಿ ಮಾದರಿಯಾಗಿದ್ದಾರೆ. ಮಾನಿಕವಾಡಿ ಗ್ರಾಮದ ಮುಖಂಡ ಈಶ್ವರ ಗುಡಜ ಅವರು ಸುಮಾರು 100ಕ್ಕೂ ಹೆಚ್ಚು ವಾಹನ ಸವಾರರಿಗೆ ಅಪಘಾತದಲ್ಲಿ ಅನಾಹುತದಿಂದ ತಪ್ಪಿಸಿಕೊಳ್ಳಲು ಹೆಲ್ಮೆಟ್ ನೀಡಿ ಸಂಚಾರ ನಿಯಮದ ಪಾಲಿಸುವಂತೆ ತಿಳಿಸಿದ್ದಾರೆ. ಅಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬುಕ್ ಅನ್ನ ನೀಡಿದ್ದಾರೆ. ವಿಕಲಚೇತನರ ಆಶ್ರಮಕ್ಕೆ ತೆರಳಿ ಅವರಿಗೆ 1 ದಿನದ ಮಟ್ಟಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಮಾದರಿಯಾಗಿ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಸಾರ್ಥಕವನ್ನಾಗಿಸಿದ್ದಾರೆ. ಈ ವರ್ಷ ಸುಮಾರು ತನ್ನ 29ನೇ ವರ್ಷದ ಹುಟ್ಟುಹಬ್ಬಕ್ಕೆ 40,000 ಹಣವನ್ನ ಖರ್ಚು ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು, ಪ್ರತಿ ವರ್ಷವೂ ಸಹ ಇದೇ ರೀತಿಯಲ್ಲಿ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದು ಈಗಿನ ಕಾಲದ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಈಶ್ವರ ಗುಡಜ ಇವರಿಗೆ ಜೊತೆಯಲ್ಲಿ ತಮ್ಮ ಕುಟುಂಬದ ಸರ್ವ ಸದಸ್ಯರು ಹಾಗೂ ಗೆಳೆಯರು ಸಾಥ್ ನೀಡಿದ್ದಾರೆ. ಅಂದಹಾಗೆ ಈಶ್ವರ ಗುಡಜ ಸಮಾಜ ಸೇವೆಯಲ್ಲಿ ಮಾಡುವುದಲ್ಲಿ ಸೈ ಎನಿಸಿಕೊಂಡು ಇನ್ನುಳಿದವರು ಕೂಡ ಇವರ ದಾರಿಯಂತೆ ನಡೆಯಲು ತೀರೆ. ಈ ಸಂದರ್ಭದಲ್ಲಿ ಸಹೋದರ ಶಿವು ಗುಡಜ, ಗೆಳೆಯರಾದ ಮುಡಲಿಂಗೆ ಗೋಡೆಬಾಳ್, ಸಂಜಯ್ ಮೆಗೇರಿ, ಶಿವರಾಜ್ ಪುಗೇಣ್ಣವ್ರ್, ರಾಹುಲ್ ಕಟ್ಟಿಮನಿ, ಲಕ್ಷ್ಮಣ್ ನಾವಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಜನತಾ ಟೈಮ್ TV5 ಕನ್ನಡ ವೀಕ್ಷಿಸಿ. ಮೆಸೇಜ್ ಸರ್ ಈಗಿನ ಮುಖಂಡರಿಗೆ ಇದು ಅಂದ್ರೆ ನಮ್ಮ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜದವರಿಗೆ ಅನ್ಯಾಯ ಮಾಡೋದಾಗಲಿ, ಆಮೇಲೆ ಬೇರೆ ಸಮಾಜದವ್ರಿಗೆ ಅನ್ಯಾಯ ಮಾಡೋದಾಗಲಿ, ನಾವು ನಮ್ಮ ಏನು ಈಗ ನಾವೇನು ಲೀಡರ್ಗಳಿದಾವ, ನಾವೇನು ದೊಡ್ಡ ಮನುಷ್ಯರಲ್ಲ. ಕಾನೂನು ಅಂದ್ರೆ ಎಲ್ಲರಿಗೂ ಒಂದ. ಇವತ್ತು ಭಾರತದ ಯಾವುದೇ ದೇಶದ ಯಾರೇ ಇದ್ರೂ ಭಾರತ ದೇಶದ ಮೇಲೆ ನೀವು ತಪ್ಪು ಮಾಡ್ರೆ ಅದು ಕ್ರಮ ಆಗ್ತೈತಿ. ಆದ್ದರಿಂದ ದಯಮಾಡಿ ಬಡ ಜನರಿಗೆ ಅನ್ಯಾಯ ಮಾಡುವುದನ್ನು ನಿಲ್ಲಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಸರ್. ಇವತ್ತು ಕೆಲವು 50 ಕೊಟ್ಟಕ್ಕಾಗಿ ನಮ್ಮ ಫ್ರೆಂಡ್ಸ್ಗಳು ಅದಾರ. ಈಗ ಕೆಲವೊಂದು ಮಂದಿ ಏನೋ ನಮ್ಮ ಕೃಷ್ಣನಾದ ಆಯ್ತು, ನಮ್ಮ ಜಿಯಾ ಆಯಿತು, ಎಲ್ಲರೂ ಬಂದಿದ್ದಾರೆ. ಅವರು ಏನಂದ್ರು ನಾವು ಸಹಿತ ನಿಮಗೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂದಿದ್ದಾರೆ. ಆ ದುಡ್ಡನ್ನು ತೊಗೊಂಡು ಈ 150 ಜನರಿಗೆ ಮತ್ತೆ ನಾವು ಅವ್ರ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತೊಗೊಂಡಿದ್ದೀವಿ, ಅವ್ರ ಗಾಡಿ ನಂಬರ್ ತೊಗೊಂಡಿದ್ದೀವಿ. ಮತ್ತೆ ಕೊಡುವಂಥ ಕೆಲಸ, ಅವ್ರ ಮನೆಗೆ ಹೋಗಿ ಕೊಡುವಂಥ ಕೆಲಸ ನಾವು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಸರ್. ಈ ವರ್ಷ ಹುಟ್ಟುಹಬ್ಬದಲ್ಲಿ ತಾವು ಹೆಲ್ಮೆಟ್ ವಿತರಣೆ ಮಾಡಿದಿರಿ. ಮುಂದೆ ಬರುವಂಥ ಹುಟ್ಟುಹಬ್ಬದಲ್ಲಿ ತಮ್ಮ ವಿಚಾರ ಏನಿದೆ ಸರ್? ಮುಂದಿನ ಆ್ಯಕ್ಚುಲಿ ನನಗೆ ಏನಿತ್ತು ಅಂದರೆ ಈ ಲೈಸೆನ್ಸ್ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ನಾವು 1400 ರೂಪಾಯಿ ಬರಾಕೈತೆ ರೀ. ಅದಕ್ಕಾಗಿ ಇದು ಬಹಳ ವೆಚ್ಚ ಆಗ್ತೈತಿ. ಅದಕ್ಕಾಗಿ ನಾವು ಕಮ್ಮಿ ಬಜೆಟ್ದಾಗ ಇದನ್ನು ಮಾಡಿದ್ದು. ದೇವರು ನಮ್ಮ ಬಿಸ್ನೆಸ್ದಾಗ ಇನ್ನೂ ಒಂದು ಸ್ವಲ್ಪ ಏನಾರು ಇಂಪ್ರೂವ್ ಮಾಡಿದ್ದು ಅಂದ್ರೆ ನಮ್ಮದೇ ಆದಂಥ ಬಿಸ್ನೆಸ್ಗಳದಾವ, ಹೋಟೆಲ್ ಅದಾವ, ಕೋಳಿ ಫಾರ್ಮ್ ಇದಾವ, ಆಮೇಲೆ ಚಹಾ ಅಂಗಡಿ ಐತಿ, ಕ್ಯಾಂಟೀನ್ಗಳದಾವ. ಇವು ದೇವ್ರು ನಮಗೆ ಮತಟ್ಟು ಜಾಸ್ತಿ ಕೊಟ್ಟಂದ್ರೆ ಬರುವ ಮುಂದಿನ ದಿನಮಾನಗಳಲ್ಲಿ ನಿಜವಾಗ್ಲೂ ನಾನು ಲೈಸೆನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್. ತಮ್ಮ ಸರ್ ಈಶ್ವರ್ ಮಾರುತಿ ಗುರಜ.